ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ವೋಟರ್ ಲಿಸ್ಟಿಂದ ಡಿಲೀಟ್ ಆಗಿದೆಯೋ ಇಲ್ವೋ ಅಂತ ಜಸ್ಟ್ ನಿಮ್ಮ ವೋಟರ್ ಐ ಡಿ ಆರ್ ಎಪಿಕ್ ನಂಬರ್ ಹಾಕಿ ತಿಳ್ಕೊಬಹುದು. ASDDO ವೆಬ್ಸೈಟ್ನಲ್ಲಿ ಸುಲಭವಾಗಿ ಹೇಗೆ ತಿಳ್ಕೊಳ್ಳೋದಂತ ನೋಡೋಣ ಬನ್ನಿ. ಫಸ್ಟ್ ಗೂಗಲ್ ಓಪನ್ ಮಾಡಿ. https://karnataka-look-vrcl.app/ ಅಂತ ಎಂಟರ್ ಮಾಡಿ. ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಎಂಟರ್ ಮಾಡಿ. ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸುಲಭವಾಗಿ ತಿಳ್ಕೋಬಹುದು. ಇಲ್ಲಿ ASDDO ಅಂದರೆ ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್, ಅದರ್ಸ್ ಅಂತ. ಇಲ್ಲಿ ಎಪಿಕ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ಎಪಿಕ್ ನಂಬರ್ನ ಎಂಟರ್ ಮಾಡಿ. ದೆನ್ ಚೆಕ್ ದಿಸ್ ಎಪಿಕ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಗುಡ್ ನ್ಯೂಸ್, ದಿಸ್ ವೋಟರ್ ಐ ಡಿ ಈಸ್ ನಾಟ್ ಆನ್ ದ ಡಿಲೀಟೆಡ್ ಲಿಸ್ಟ್ ಅಂತ ಬಂದರೆ ನಿಮ್ಮ ವೋಟ್ ಸೇಫ್ ಅಂತ. ನೆಕ್ಸ್ಟ್ ಯಾವುದೇ ರೀತಿಯ ಅಬ್ಜೆಕ್ಷನ್ ಅಥವಾ ಕರೆಕ್ಷನ್ನ ನೀವು ಹಾಕೋ ತಲೆನೋವು ಇರಲ್ಲ. ಇನ್ ಕೇಸ್ ಹಿಂಗೆ ಬಂದಿಲ್ಲ ಅಂದರೆ ನಿಮ್ಮ ವೋಟ್ನ ಡಿಲೀಟ್ ಮಾಡೋಕ್ಕೆ ಲಿಸ್ಟ್ ಮಾಡಿರ್ತಾರೆ ಅಂತ ಅರ್ಥ. ಇದು ಯಾವ ರೀಸನಿಂದ ಬೇಕಾದರೂ ಆಗಿರಬಹುದು. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಈ ಲಿಸ್ಟಲ್ಲಿ ಬಂದರೆ ಅದು ಏನಕ್ಕೆ ಬಂದಿರುತ್ತೆ ಮತ್ತು ಯಾವ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಕರೆಕ್ಷನ್ ಮಾಡ್ಕೋಬಹುದು ಅಂತ ಇನ್ಫಾರ್ಮೇಷನ್ ಇದೆ. ಆ ವಿಡಿಯೋ ನೋಡಿ ನೀವು ತಿಳ್ಕೊಬಹುದು. ಈ ಲಿಸ್ಟಲ್ಲಿ ಬಂದಿದೆ ಅಂದರೆ ಅದು ತಪ್ಪು ಮಾಹಿತಿ ಸಂಗ್ರಹ ಆಗಿರಬಹುದು ಅಥವಾ ಅದು ಕರೆಕ್ಟ್ ಕೂಡ ಇರಬಹುದು. ನೀವು ಒಂದ್ಸರಿ ಚೆಕ್ ಮಾಡಿ. ಈ ಲಿಸ್ಟಲ್ಲಿ ನಿಮ್ಮ ನೇಮ್ ಇದ್ದರೆ ಯಾವ ಡಾಕ್ಯುಮೆಂಟ್ನ ಕೊಡಬೇಕು ಅಂತ ತಿಳ್ಕೊಂಡು ಆ ಡಾಕ್ಯುಮೆಂಟ್ನ ರೆಡಿ ಇಟ್ಕೊಂಡಿರಿ. ನಂತರ ನೀವು ಅಬ್ಜೆಕ್ಷನ್ ಹಾಕಿ ಇದನ್ನು ಕರೆಕ್ಷನ್ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ಥರ ವಿಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.